ರಾಘವೇಂದ್ರ ಸ್ವಾಮಿಗಳು ಅನೇಕ ಮಾಸಗಳ ಕಾಲ ಆಹಾರ ಇಲ್ಲದೆ ಬದುಕಿದವರು, ಸತ್ವಗುಣದಿಂದ ಬದುಕಿದವರು. 40 ದಿನ ತಿನ್ಲಿಕ್ಕೆ ಆಹಾರ ಇಲ್ಲ. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಯುಭಿರ್ನೀಯಮಾನೆ ಪ್ರಾಗಾಕೃಷ್ಟಂ ಭಾವಿ ಕೌಪೀನಮಸ್ಯ ಛಾಗೆ ಯಾಗೆ ಪ್ರಾಗಿವಾಭೂತ್ ಪ್ರಯಾಜ. ರಾಯರ ಜೀವನದಲ್ಲಿ, ಅವರ ಜೀವನದಲ್ಲಿ ಶ್ರೀಮಂತಿಕೆ ಇರಲಿಲ್ಲಂತೆ. ತುಂಬಾ ಬಡತನ. ಮನೆಗೆ ಗುಡಿಸಲಿತ್ತು, ಅದಕ್ಕೆ ಬಾಗಲಿರಲಿಲ್ಲ. ಒಂದು ಕುಡಿಯುವ ಲೋಟ ಇತ್ತಂತೆ, ಅದಕ್ಕೆ ತಳ ಇರಲಿಲ್ಲ. ಹೀಗೆ ಅಂಗೈಯನ್ನ ಕೊಟ್ಟು ಲೋಟದ ರೌಂಡ್ ಶೇಪ್ ಇಟ್ಟು ನೀರ್ ಕುಡಿತಾ ಇರ್ಬೇಕಂತೆ ಇವರು. ಅಷ್ಟ್ ಕಷ್ಟ. ಒಡೆದು ಹೋದ ಒಂದು ಬಟ್ಲು, ಹರಿದು ಹೋದ ಒಂದು ಬಟ್ಟೆ, ಎರಡೇ ಇತ್ತಂತೆ ರಾಯರ ಮನೆಯಲ್ಲಿ. ಒಂದು ದಿನ ರಾತ್ರಿ ಕಳ್ಳ ಬಂದು ಅದನ್ನೂ ಕದ್ದುಕೊಂಡು ಹೋದಂತೆ. ರಾಯರು ಹೇಳಿದ್ರಂತೆ, ಅದು ಎರಡರಲ್ಲಿ ಸ್ವಲ್ಪ ಆಸಕ್ತಿ ಇತ್ತು, ಆದದ್ದೆಲ್ಲ ಬಳಿಕೆ ಆಯ್ತು, ಅದನ್ನ ತೆಗೆದುಕೊಂಡು ಹೋದಿ, ಒಳ್ಳೇದಾಯ್ತು. ಪದಾರ್ಥಗಳು ಸಿಕ್ಕರೆ ಊಟ ಮಾಡ್ಲಿಕ್ಕೆ ತಟ್ಟೆ ಇರಲಿಲ್ಲಂತೆ, ನೆಲದ ಮೇಲೆ ಹಾಕಿ ಅನ್ನ ತಿಂತಾ ಇದ್ರಂತೆ ರಾಘವೇಂದ್ರ ಸ್ವಾಮಿಗಳು. ಇವತ್ತು ರಾಯರಿಗೆ